ಸ್ಟಾಪ್ ಇಟ್. ಇಲ್ಲ, ನಾನು ಕೊಟ್ಟಿದ್ದು ರಿಂಗಿಲ್ಲಿ. ಅಯ್ಯೋ ಅಳಿಯಂದ್ರೆ ಅದಿಲ್ಲೇ ಇದೆಯಲ್ಲ. ಅದು ನನ್ನ ನಂತರ ರಿಂಗಲ್ಲ, ಅದೇ ಥರ ಇರೋ ಡೂಪ್ಲಿಕೇಟ್ ರಿಂಗು. ಏನ್ ಹೇಳ್ತಿದ್ಯಪ್ಪ? ಹೌದು, ಒಂದೇ ಥರ ರಿಂಗ್ ಇದ್ರೆ ಕಣ್ಣಿಗೆ ಮೋಸ ಮಾಡ್ಬೋದು, ಹೃದಯಕ್ಕಲ್ಲ. ನಾನು ನಿಮ್ಗೆ ಮುಂಚೆನೇ ಹೇಳಿದ್ದೀನಿ, ಆ ರಿಂಗು ನನ್ನ ಹೃದಯದ ಪಡ್ತಾ ಅಂತ. ಏನಾಯ್ತು ನಾನು ಕೊಟ್ಟಿದ್ದ ರಿಂಗು? ಯಾಕೆ ಡೂಪ್ಲಿಕೇಟ್ ರಿಂಗ್ ತಂದಿದ್ಯಾ? ಅಯ್ಯೋ, ಹಾಗಿದ್ರೆ ರಿಂಗ್ ಕಳ್ದೋಯ್ತಾ? ಕಳ್ದೋಗಿರುತ್ತೋ ಅಥವಾ ದುಡ್ಡಿನ ಆಸೆಗೆ ಇವರ ಮಾರ್ಕೊಂಡಿರ್ತಾರೋ ಯಾರಿಗೊತ್ತು. ನೋಡಿ, ಹೀಗೆಲ್ಲ ಮಾತಾಡಬೇಡಿ. ನಾವು ಬಡವರೇ ಇರ್ಬೋದು, ಆದರೆ ರಿಂಗ್ ಮಾರ್ಕೊಳ್ಳೋ ಅಷ್ಟು ಸಣ್ಣತನ ನಮಗಿಲ್ಲ. ಮತ್ತೆ ಕೊಟ್ಟಿರೋ ರಿಂಗ್ ಕಳ್ಕೊಂಡು ಡೂಪ್ಲಿಕೇಟ್ ರಿಂಗ್ ಇಡೋ ಅಷ್ಟು ಧೈರ್ಯ ಹೇಗೆ ಮಾಡಿದ್ರಿ? ಇಂಥವ್ರಿಗೆ ಮಾತೆ ಬಂಡವಾಳ. ಮಾತಲ್ಲೇ ನೈಸ್ ಮಾಡಿರೋ ತಪ್ಪನ್ನ ಮುಚ್ಚಾಕೋದಕ್ಕೆ ನೋಡ್ತಿದ್ದಾರೆ. ಬರೀ ಮಾತಲ್ಲೇ ಮರಳು ಮಾಡ್ತಿಲ್ಲ, ಡೂಪ್ಲಿಕೇಟ್ ರಿಂಗ್ ತಂದು ಏಜೆ ಫೀಲಿಂಗ್ಸ್ಗೆ ಮೋಸ ಮಾಡ್ತಿದ್ದಾರೆ. ಏಜೆ ಜೀವನದಲ್ಲಿ ಆ ರಿಂಗ್ ಎಷ್ಟು ಮುಖ್ಯ ಅಂತ ನಿಮಗೂ ಗೊತ್ತಲ್ವಾ ಅಜ್ಜಿ? ನೋಡಿ, ಅದು ಅಂತರ ಅತ್ತೆ ರಿಂಗು. ನಿಮಗೆ ಎಷ್ಟು ದುಡ್ಡು ಬೇಕೋ ಕೇಳಿ, ನಾವು ಕೊಡ್ತೀವಿ. ದಯವಿಟ್ಟು ಆ ರಿಂಗ್ನ ವಾಪಸ್ ಕೊಡಿ. ಏಜೆ ಅದ್ರ ಮೇಲೆ ಜೀವನೇ ಇಟ್ಕೊಂಡಿದ್ದಾರೆ. ಅವ್ರ ಫೀಲಿಂಗ್ಸ್ ಜೊತೆಗೆ ಆಟ ಆಡಬೇಡಿ. ಅಕ್ಕ, ಇವ್ರಿಗೆ ಬರೀ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗೋದಿಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕ್ಸಿದ್ರೆ ತಾನಾಗಿ ತಾನೇ ಬುದ್ಧಿ ಬರುತ್ತೆ. ಅಜ್ಜಿ, ಈಗೇನು ಹೇಳ್ತೀರಾ? ನಮ್ಮ ಮನೇನ, ನಮ್ಮ ಫ್ಯಾಮ್ಲಿನ ಇವಳು ಕಾಪಾಡ್ಕೋತಾಳೆ ಅಂತೀರಾ? ಇಲ್ಲ, ಕ್ಷಣದಲ್ಲೇ ಎಲ್ಲ ಕಳ್ದು ಹಾಕ್ಬಿಡ್ತಾಳೆ, ಅಥವಾ ಕಳ್ದ ಹಾಗೆ ಇನ್ಯಾರಿಗಾದ್ರೂ ಮಾರ್ಬಿಡ್ತಾಳೆ. ಈ ಥರ ಜನರ ಮೆಂಟ್ಯಾಲಿಟಿನೇ ಅದು ತಾನೆ. ಸತ್ಯ, ಆ ರಿಂಗ್ ಕೊಟ್ಟಿದ್ದಕ್ಕೆ ಇವ್ರ ಸಣ್ಣ ಬುದ್ಧಿ ಏನು ಅಂತ ಗೊತ್ತಾಯ್ತು. ಅಪ್ಪಿ ಮದುವೆ ಆಗಿ ಈ ಮನೆನೇ ಹೊಟ್ಟೆಗೆ ಸೇರಿದ್ದಿದ್ರೆ ಈ ಮನೆ ಮಾನನ ಗೌರವನ ಹರಾಜಾಕ್ಬಿಡ್ತಿದ್ಲೋ ಏನೋ. ಮಗಳು ರಿಂಗ್ ಇಸ್ಕೊಳ್ಳೋದು, ಅಪ್ಪ ಅದನ್ನ ಮಾರೋದು, ಅಮ್ಮ ಡೂಪ್ಲಿಕೇಟ್ ಮಾಡಿಸ್ಕೊಂಡು ತಗೊಂಬರೋದು. ಇವ್ರ ಇಡೀ ಫ್ಯಾಮಿಲಿನೇ ಹಿಂಗ. ನೋಡಿ, ನೀವು ನಂಗೆ ಏನೇ ಬೈದ್ರು ನಾನು ಸಹಿಸ್ಕೋತೀನಿ, ಆದರೆ ನಮ್ಮ ಅಪ್ಪ ಅಮ್ಮನ ಬಗ್ಗೆ ಮಾತಾಡಬೇಡಿ. ಯಾಕೆ ಮಾತಾಡಬಾರ್ದು? ನೀನ್ ಮಾಡಿರೋ ಕಳ್ ಕೆಲ್ಸಕ್ಕೆ ನಿಮ್ಮ ಅಪ್ಪ ಅಮ್ಮಂದು ಕುಮ್ಮಕ್ಕಿದೆ ಅಲ್ವಾ? ಎಲ್ರೂ ಸ್ವಲ್ಪ ಸುಮ್ಮನಿರ್ತೀರಾ? ನನಗಂತೂ ಅವರು ಆ ಉಂಗುರನ ಮಾರಿದ್ದಾರೆ ಅಂತ ಅನ್ಸಲ್ಲ. ಇಲ್ಲಿ ಅನ್ಸೋದು ಮುಖ್ಯ ಅಲ್ಲ ಅಜ್ಜಿ, ಆಗಿರೋದು ಮುಖ್ಯ. ಮಾರಿಲ್ಲ ಅಂದ್ರೆ ಕಳ್ದು ಹಾಕಿರ್ತಾರೆ. ಆದ್ರೆ ಅದನ್ನ ಮುಚ್ಚಿಟ್ಟು ಡೂಪ್ಲಿಕೇಟ್ ರಿಂಗ್ ತರೋದು ಎಂತ ಕುತಂತ್ರದ ಬುದ್ಧಿ ಅಲ್ವಾ? ಇಂಥ ಕಳ್ತನದ ಬುದ್ಧಿ ಇರೋ ಫ್ಯಾಮಿಲಿ ಜೊತೆಗೆ ನಮ್ಮ ಫ್ಯಾಮಿಲಿ ಸಂಬಂಧ ಬೆಳೆಸ್ಬೇಕಾ? ಏಜೆ ಪ್ರಾಣಕ್ಕೆ ಪ್ರಾಣ ಆಗಿರೋ ರಿಂಗ್ನೇ ಕಳ್ದು ಹಾಕೊಂಡಿರೋ ಇವಳು ಏಜೆ ಜೀವನನ ಈ ಮನೆನ ನಿಭಾಯಿಸಕ್ಕಾಗತ್ತಾ? ಆಗಲ್ಲ 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 ನನ್ನಿಂದ ಏನೂ ಆಗಲ್ಲ. ನಾನು ಮಾಡ್ದೆಲ್ಲ ಬರೀ ಎಡ್ವಟ್ಗಳೇ. ನಾನು ಮಾಡಿದ ತಪ್ಪಿಂದ ನಮ್ಮ ಅಪ್ಪ ಅಮ್ಮಂಗೆ ಬೈಬೇಡಿ. ತಪ್ಪೆಲ್ಲ ನಂದೆ, ನನ್ನಿಂದ ಆಗಲ್ಲ.
ಎಲ್ಲಿದ್ದೀರಾ ನೀವು? ಲಕ್ಷ್ಮಿ, ನಾವಿಲ್ಲೇ ಮನೆ ಹತ್ರಗಡೆ ಇದ್ದೀವಿ. ಗುಡ್, ಒಳ್ಳೆ ಟೈಮ್ಗೆ ಬಂದಿದ್ದೀರಾ. ಇಲ್ಲೆಲ್ಲ ನಾವು ಅಂದ್ಕೊಂಡಾಗೆ ಆಗ್ತಿದೆ. ಇನ್ನೊಂದು 10 ನಿಮಿಷ ಅಷ್ಟೇ. ಆ ಲೀಲಾ ಮನೆಯಿಂದ ಹೊರಗೆ ಹೋಗ್ತಾಳೆ, ನೀವು ಮನೆ ಒಳಗೆ ಬರ್ತೀರಾ. ಓಕೆ ಓಕೆ ಓಕೆ, ನಾವು ಇಲ್ಲೇ ಇರ್ತೀವಿ. ನಿನ್ನ ಫೋನ್ಗೆ ವೆಯ್ಟ್ ಮಾಡ್ತಿರ್ತೀವಿ. ಸರಿ, ನಾನು ಮತ್ತೆ ಫೋನ್ ಮಾಡೋವರೆಗೂ ಅಲ್ಲೇ ಇರಿ. ಇನ್ನು ಲೀಲನ್ ಕತೆ ಮುಗೀತು. ಏಜೆ ಜೊತೆ ನಿನ್ನ ಹೊಸ ಕತೆ ಶುರು ಆಗುತ್ತೆ. ಏನಮ್ಮ 5 minutes ಸ್ಟಾರ್ಟ್. ಅದು ಡೂಪ್ಲಿಕೇಟ್ ರಿಂಗ್ ಆದರೆ ನನ್ನ ಪರ್ಸಲ್ಲಿ ಇದ್ದಿದ್ದ ರಿಂಗ್ ಏನಾಯಿತು? ಹಾಡಿಸಲೇಬೇಕು ಆ ಗುರುತುಗಳನ್ನು ನಾ ಮರೆಯಲೇಬೇಕು ಪಿಸು ನುಡಿಗಳನ್ನು. ನೀನ್ ಮಾಡಿರೋ ಕಳ್ ಕೆಲ್ಸಕ್ಕೆ ನಿಮ್ಮ ಅಪ್ಪ ಅಮ್ಮಂದು ಕುಮ್ಮಕ್ಕಿದೆ ಅಲ್ವಾ? ಏಕಾಂಗಿಯ ಇದೆಯ ತುಂಬ ನೋವಿನ ಪಲುಕು ನಡುದಾರಿಯಲ್ಲಿ ನಿಂತ ಬಡಪಾಯಿ ಬದುಕು. ಇಂಥ ಕಳ್ತನ ಬುದ್ಧಿ ಇರೋ ಫ್ಯಾಮಿಲಿ ಜೊತೆಗೆ ನಮ್ಮ ಫ್ಯಾಮಿಲಿ ಸಂಬಂಧ ಬೆಳೆಸ್ಬೇಕಾ? ಕೊಟ್ಟಿರೋ ರಿಂಗ್ ಕಳ್ಕೊಂಡು ಡೂಪ್ಲಿಕೇಟ್ ರಿಂಗ್ ಇಡೋಷ್ಟು ಧೈರ್ಯ ಹೇಗ್ ಮಾಡಿದ್ರಿ? ಮಾತಲ್ಲೇ ನೈಸ್ ಮಾಡಿ ಕ್ಷಣದಲ್ಲೇ ಎಲ್ಲ ಕಳ್ದು ಹಾಕ್ಬಿಡ್ತಾರೆ. ಮುಚ್ಚಾಕದಕ್ಕೆ ನೋಡ್ತಿದ್ದಾರೆ. ಅಥವಾ ಕಳ್ದು ಹಾಗೆ ಏನಾದ್ರು ನಮ್ಮ ಮನೇನ ನಮ್ಮ ಫ್ಯಾಮಿಲಿನ ಕಾಪಾಡ್ಕೋತಾಳೆ ಅಂತೀರಾ? ನೋ